ಮನೆಯಲ್ಲಿ ಬೆಣ್ಣೆ ತೆಗಿತಾ ಇದ್ದೀವಿ ಎನ್ನುವಾಗಲೇ ಕೋಡ್ಬಳೆ, ಚಕ್ಕುಲಿ, ತಿಂಗಳೋಳು ಅಥವಾ ಈ ಮಸಾಲ ವಡ ಇಂಥದ್ದು ಏನಾದರೂ ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಬೆಣ್ಣೆ ಫ್ರೆಶ್ ಆಗಿ ಬಂದಾಗ. ಸೊ ಇವತ್ತು ಈ ಮಸಾಲ ವಡವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಮೊನ್ನೆ ನಾನು ಪ್ಲೇನ್ ವಡೆ ಹಾಕಿದಾಗ ಅಂದರು, ಮಸಾಲೆ ವಡೆ ಮಾಡೋದಿಲ್ವಾ ನೀವು ಅಂತ. ಖಂಡಿತ ಅದನ್ನು ಮಾಡ್ತೇನೆ, ಬೆಣ್ಣೆ ತೆಗೆದಾಗ ನೋಡೋಣ ಅಂತ ಹೇಳಿದ್ದೆ. ಇವತ್ತು ಬೆಣ್ಣೆ ತೆಗಿತಾ ಇದ್ದೇನೆ. ಸೊ ಮಸಾಲೆ ವಡೆಯನ್ನು, ಅಕ್ಕಿ ವಡೆಯನ್ನು ಮಾಡುವ ವಿಧಾನವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ. ಹರಿಯರ್ ಪೈಸ್ ಕಿಚನಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅದಕ್ಕಾಗಿ ಈಗ ಒಂದು ಬೌಲ್ ತುಂಬಿದಂತಹ ಹಿಟ್ಟು, ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಸಾಧಾರಣ 400 ಗ್ರಾಮ್ ಅಷ್ಟು ಆಗ್ಬೋದು. ಅದಕ್ಕೆ ಬೇಕಾದ ಬೇರೆ ಸಾಮಗ್ರಿಗಳೇನು ಅಂತ ನೋಡಿ. ಬೆಣ್ಣೆ ಒಂದು ಮುದ್ದೆ, ಸಾಧಾರಣ ಮೀಡಿಯಮ್ ಮುದ್ದೆ, ಮತ್ತು ಕರಿಬೇವು ಒಂದು 10-15 ಗರಿಗಳನ್ನು ಸಣ್ಣಕ್ಕೆ ಚೂರು ಮಾಡಿ ಇಟ್ಕೊಂಡಿದ್ದೇನೆ ಸಪೂರವಾಗಿ. ಇನ್ನು ಹಸಿಮೆಣಸಿನ ಚಟ್ನಿಯನ್ನು ತೊಗೊಂಡಿದ್ದೇನೆ. ಹಸಿಮೆಣಸಿನ ಚಟ್ನಿ ಸ್ವಲ್ಪ ಖಾರದ ಅಂಶವನ್ನು ಕೊಡುತ್ತೆ ವಡೆಗೆ, ಅದಕ್ಕಾಗಿ ತೊಗೊಂಡಿರೋವಂಥದ್ದು. ಇಲ್ಲದಿದ್ದರೆ ಮೆಣಸಿನ್ಕಾಯಿ ಸಣ್ಣಕ್ಕೆ ಚೂರು ಮಾಡಿ ಉಪ್ಪು ಹಾಕಿ ಜಜ್ಜಿ ಹಾಕ್ಕೋಬೋದು. ಇನ್ನು ಪುಟಾಣಿ ಒಂದು ಹಿಡಿಯಷ್ಟು ಬೇಕು, ಅದರಿಂದಲೇ ಗರಿ ಆಗುತ್ತೆ. ಇನ್ನು ಉಪ್ಪು ರುಚಿಗೆ, 1 ಚಮಚ ಜೀರಿಗೆ. ಸೊ ಇಷ್ಟೇ ಅಂಶಗಳು. ಮಸಾಲೆ ಅಂತ ಹೇಳಿದ ತಕ್ಷಣ ಸಾಕಷ್ಟು ಅಂಶಗಳೇನು ಹಾಕಲ್ಲ. ಜೀರಿಗೆ, ಹಸಿಮೆಣಸು, ಕರಿಬೇವು ಇದೇ ಮುಖ್ಯವಾದ ಅಂಶಗಳು ಹಾಕ್ಕೊಳ್ಳೋ ಅಂಥದ್ದು. ಈಗ ಎಲ್ಲವನ್ನು ಹಾಕ್ಕೊಳ್ಳೋಣ. ಪ್ರತಿಯೊಂದನ್ನು ಹಾಕಿ ಕಲಸಿಬಿಡುವ. ಸೊ ಮೊದಲಿಗೆ ನಾನು ಬೆಣ್ಣೆ ಹಾಕಿ ಒಣವಾಗಿ ಕಲಿಸ್ಕೊಳ್ತೇನೆ. ಆಮೇಲೆ ಲಾಸ್ಟಿಗೆ ಹಸಿಮೆಣಸನ್ನು ಚೂರನ್ನು ಅಥವಾ ಅದೇನು ನಾವು ಚಟ್ನಿ ಇಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಳ್ತೇನೆ. ಯಾಕೆಂದರೆ ಕೈಯೆಲ್ಲ ಉರಿ ಬಂದುಬಿಡುತ್ತೆ ಮೊದಲೇ ಹಾಕ್ಕೊಂಡ್ರೆ. ಎಲ್ಲ ಕಲಸಿ ಚೆನ್ನಾಗಿ ಉಂಡೆ ಕಟ್ಟೋಕ್ಕಾಗತ್ತೆ. ಉಂಡೆಯನ್ನು ಒಡೆದ್ರೆ ಪುಡಿ ಆಗುತ್ತೆ ನೋಡಿ. ಈ ಥರ ಉಂಡೆ ಕಟ್ಟೋಕ್ಕಾಗತ್ತೆ, ಪುಡಿ ಆಗತ್ತೆ ಅಂತ ನೋಡಿಕೊಂಡ್ರೆ ಅಷ್ಟು ಗರಿ ಆಗುವಂತಹ ನಮ್ಮ ವಡೆಗಳು ರೆಡಿ ಆಗ್ತವೆ. ಈಗ ನೋಡಿ ಮೆಣಸಿನ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದ್ರ ಮೇಲೆ ನೀರು ಹಾಕಿ ಬಿಡ್ತೇನೆ. ಆವಾಗ ಕೈಗೆ ಹೆಚ್ಚಾಗಿ ಸೇರಿ ಬರಲ್ಲ. ಸೊ ಹೀಗೆ ಮಿಕ್ಸ್ ಮಾಡಿಕೊಂಡು ನಮ್ಗೆ ಬೇಕಾದಷ್ಟು ಆಗಾಗ ಸ್ವಲ್ಪ ನೀರು ಹಾಕ್ಕೊಂಡು ಸಾಧಾರಣ ಗಟ್ಟಿಯಾಗಿಯೇ ಕಲಿಸ್ಬೇಕು. ಚಪಾತಿ ಹಿಟ್ಟಿಗೆ ಸಮಾನವಾಗಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ನೋಡಿ. ಒಟ್ಟಿನಲ್ಲಿ 150ರಿಂದ 200 ml ನೀರಷ್ಟು ಬೇಕಾಗುತ್ತೆ. ಈಗ ಚೆನ್ನಾಗಿ ಕಲಸಿ ಬಂದಿದೆ ನೋಡಿ. ಮೆತ್ತಗೆ ಎಷ್ಟು ಖುಷಿ ಅನಿಸುತ್ತೆ. ಬೆಣ್ಣೆ ಮುದ್ದೆ ಆದಂಗೆ ಆಗಿದೆ. ಇಷ್ಟು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ಹಿಟ್ಟನ್ನು ಕಲಿಸ್ಕೊಂಡ್ರೆ ನಿಮ್ಮ ವಡೆಗಳು ಭಾಳ ಟೇಸ್ಟ್ ಆಗುತ್ತೆ. ಅದನ್ನೀಗ ಹಸಿ ಬಟ್ಟೆಯಲ್ಲಿ ಕವರ್ ಮಾಡಿ ಒಂದು 10-15 ನಿಮಿಷ ಬದಿಗಿಟ್ಟು ನಂತರ ತೆಗೆದು ಒಂದು ಸಣ್ಣ ಗುಳಿಗೆಗಳನ್ನು ಮಾಡ್ಕೋಬೋದು. ನಮಗೆ ಯಾವ ಸೈಜ್ ಬೇಕೋ ಅದರಂಗೆ ಸಣ್ಣ ಗುಳಿಗೆಗಳನ್ನು ಮಾಡ್ಕೊಂಡ್ರೆ ಆಯಿತು. ನಾವು ಕಾಯಿ ವಡೆಯನ್ನು ಹೇಗೆ ತಟ್ತೇವೋ ಹಾಗೆ ಇದನ್ನು ಸಹಿತ ತಟ್ಟಿ ಕರೆದ್ರೆ ಆಯಿತು. ಈ ವ್ಯತ್ಯಾಸ ಏನು ಅಂದರೆ ಮಸಾಲ ಅಂಶಗಳು. ಮತ್ತು ಇಲ್ಲಿ ಕಾಯಿ ಅಂಶ ಅನ್ನೋದನ್ನೇ ನಾವು ಬಳಸ್ಕೊಳ್ಳಲ್ಲ. ಕೇವಲ ಬೆಣ್ಣೆಯಲ್ಲೇ ಅದು ಗರಿಯಾಗಿ ಆಗ್ತದೆ. ಸೊ ಹಾಗಾಗಿ ಕಾಯಿ ವಡೆಗೂ ಇದಕ್ಕೂ ವ್ಯತ್ಯಾಸ ಅಂದರೆ ಕಾಯಿ ಅಂಶವನ್ನು ಇಲ್ಲಿ ಬಳಸಲ್ಲ ಅನ್ನೋದಷ್ಟೇ. ಆದರೆ ಟೇಸ್ಟ್ ಅದ್ರಿಗಿಂತ ಗರಿ ಆಗುತ್ತೆ ಇದು. ಯಾಕಂದರೆ ನಾವು ಬೆಣ್ಣೆ ಹಾಕಿರ್ತೇವೆ. ಈಗ ಎಲ್ಲ ತಟ್ಕೊಂಡಿದ್ದೇನೆ ನೋಡಿ. ಅದನ್ನು ತಟ್ಟಿದಾಗೇ ಇವುಗಳನ್ನು ತಟ್ಟಿರೋ ಅಂಥದ್ದು. ಸಣ್ಣದಾದರೆ ಸಣ್ಣದು, ದೊಡ್ಡದಾದರೆ ದೊಡ್ಡದು ಮಾಡ್ಕೋಬೋದು. ಸೊ ನಮಗೆ ಯಾವ ಗಾತ್ರದ್ದು ಬೇಕೋ ಹಾಗೆ. ಸೊ ಮೊದಲೇ ನೀವು ಒಂದೇ ಸೈಜ್ ಅಂತ ನೀವೇನಾದರೂ ಎಣಿಸಿದರೆ ಅದರಂತೆ ನೀವು ಹೀಗೆ ಮುದ್ದೆಗಳನ್ನು ಕಟ್ ಮಾಡಿ ಇಟ್ಕೊಂಡ್ರೆ ರೋಲ್ ಮಾಡಿಕೊಂಡು ನಂತರ ಸುಲಭವಾಗಿ ತಟ್ಟಕ್ಕಾಗತ್ತೆ. ಎಲ್ಲವೂ ಒಂದೇ ಸೈಜು ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಮೊದಲೇ ತಟ್ಟಿಟ್ಕೊಂಡ್ಬಿಟ್ರೆ ಒಂದೊಂದು ಬಟರ್ ಪೇಪರ್ ಮೇಲೆ ನಾವು ಒಂದು ಸೆಟ್ಟಾಗಿ ಕರೀಲಿಕ್ಕೆ ಸುಲಭ ಆಗುತ್ತೆ. ಈಗ 2 ಸೆಟ್ಗಳನ್ನು ನಾನು ಹೀಗೆ ಒತ್ತಿಟ್ಕೊಂಡಿದ್ದೇನೆ. ಒಂದೊಂದೇ ಸೆಟ್ಟನ್ನು ಈಗ ಕರಿಯುವ. ಎಣ್ಣೆ ಚೆನ್ನಾಗಿ ಕಾದು ಬಂದಿದೆ. ಅದನ್ನು ಕರೆದ್ರೆ ಆಯಿತು ಅಷ್ಟೇ. ಇದು ಕರೆದು ಬಂದಾಗ ನೋಡಲಿಕ್ಕೆ ಸಾಧಾರಣ ನಿಪ್ಪಟ್ಟಾಗೆ ಕಾಣುತ್ತೆ. ಆದರೆ ನಿಪ್ಪಟ್ಟಿಗೂ ಇದಕ್ಕೂ ಟೇಸ್ಟ್ ಭಾಳಷ್ಟು ಡಿಫ್ರೆಂಟ್ ಇದೆ. ಯಾಕೆಂದರೆ ಅಲ್ಲಿಯೂ ಅಕ್ಕಿ ಹಿಟ್ಟಿಂದಲೇ ಮಾಡಿರ್ಬೋದು, ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತೇವೆ. ಆದರೆ ಅಲ್ಲಿ ನಾವು ನೆಲಗಡಲೆಯನ್ನು ಚೂರು ಮಾಡ್ಕೊಂಡು ಹಾಕ್ಕೊಂಡಿರ್ತೇವೆ. ಅದರ ಟೇಸ್ಟೇ ಬೇರೆ ಬಂದಿರುತ್ತೆ. ಸೊ ಮತ್ತು ಅದು ಸ್ವಲ್ಪ ಖಾರದ ಪುಡಿಯನ್ನು ಸಹ ಬಳಸಿರ್ತೇವೆ. ಇಲ್ಲಿ ಅದು ಏನೂ ಇಲ್ಲ. ಆದರೂ ಟೇಸ್ಟಿಯಾದಂತಹ ಒಂದು ವಡೆ ಅಂತ ಹೇಳ್ಬೋದು. ಮಾಡಿ ನೋಡಿ ವೀಕ್ಷಕರೇ, ಖಂಡಿತವಾಗಿಯೂ ನೀವು ಇಷ್ಟಪಡ್ತೀರಾ.
ಮಾಡೋದು ಸುಲಭ ಉಂಟು. ಮಾಡಿ ತಿಂದು ನನಗೊಂದು ಲೈಕನ್ನು ಕೊಡೋದು ಮರಿಬೇಡಿ. ಪ್ರತಿ ಬಾರಿ ಹೇಳುವಂತೆ ಈ ವಿಡಿಯೋನು ಸಹ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡಿ. ದಯವಿಟ್ಟು ಕಮೆಂಟ್ಗಳನ್ನು ಹಾಕಿ. ನಾನು ವ್ಯೂಸ್ ಎಷ್ಟಾಗಿದೆ ಅಂತ ನೋಡುವುದಕ್ಕಿಂತ ಕಮೆಂಟ್ಸ್ ಏನಿದೆ ಅಂತ ನೋಡೋದೇ ಆಸೆ ಪಡ್ತೇನೆ. ಖಂಡಿತ ನಿಮ್ಮ ಕಮೆಂಟ್ಸ್ಗಳೇ ನನಗೆ ಉತ್ಸಾಹ. ಥ್ಯಾಂಕ್ ಯು ಫಾರ್ ವಾಚಿಂಗ್.